ಕಾಂಗ್ರೆಸ್ ಒಂದು ಕಮ್ಯುನಲ್ ಅಂಡ್ ಕ್ರಿಮಿನಲ್ ಪಾರ್ಟಿ. ನಿಜವಾದ ಜಾತ್ಯತೀತರಾಗಿದ್ರೆ ಹುಂಡಿ ಕಳ್ಳರಾಗ್ತಾ ಇರಲಿಲ್ಲ. ಮಸೀದಿ ಚರ್ಚ್ ಬಿಟ್ಟು ಮಂದಿರದ ಹಣಕ್ಕೆ ಕೈ ಹಾಕಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಮಾಜಿ ಶಾಸಕ ಸಿಟಿ ರವಿ ಈ ರೀತಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಸೀದಿ ಬಿಟ್ಟಿದ್ದಾರೆ, ಚರ್ಚ್ ಬಿಟ್ಟಿದ್ದಾರೆ, ಮಂದಿರದ ಹಣಕ್ಕೆ ಮಾತ್ರ ಕೈ ಹಾಕಿದ್ದಾರೆ ಅಂತ. ದೇವ್ರ ಹುಂಡಿಗೆ ಕೈ ಹಾಕ್ತಾರಲ್ರಿ, ಇವ್ರು ಜಾತ್ಯತೀತರಲ್ವಾ? ಬರೀ ದೇವಸ್ಥಾನದ ಹುಂಡಿಗೆ ಯಾಕೆ ಕೈ ಹಾಕಿದ್ದಾರೆ? ಜಾತ್ಯತೀತರಲ್ವಾ? ಜಾತ್ಯತೀತತೆ ಅಂದರೆ ದೇವಸ್ಥಾನದ ಹುಂಡಿಗೆ ಕೈ ಹಾಕದ? ಇವರು ನಿಜವಾದ ಜಾತ್ಯತೀತರಾಗಿದ್ದರೆ ಮಸೀದಿ ಹುಂಡಿಯಲ್ಲೂ 10%, ಚರ್ಚ್ ಹುಂಡಿಯಲ್ಲೂ 10% ಅನ್ನೋರು. ಇವರು ಮೋಸ್ಟ್ ಕಮ್ಯುನಲ್ ಪಾರ್ಟಿ ಕಾಂಗ್ರೆಸ್, ಕಮ್ಯುನಲ್ ಆ್ಯಂಡ್ ಕ್ರಿಮಿನಲ್. ಇವ್ರದ್ದು ಕಮ್ಯುನಲ್ಲೂ ಇದ್ದಾರೆ, ಕ್ರಿಮಿನಲ್ಲೂ ಇದ್ದಾರೆ. ಇವರು ನಿಜವಾದ ಜಾತ್ಯತೀತವಾದಿಗಳಾಗಿದ್ದರೆ, ಅಥವಾ ನನ್ನ ಹೆಸರಿನಲ್ಲೂ ಶಿವ ರಾಮ ಇದ್ದಾನೆ ಅಂತ ಇವ್ರು ಹೇಳ್ಕೊಳ್ಳೋದು ನಿಜ ಆಗಿದ್ದರೆ, ಭಕ್ತರು ಕೂಡ ದೇವ್ರ ಹುಂಡಿಗೆ ಕೈ ಹಾಕ್ತಿರಲಿಲ್ಲ, ಹುಂಡಿ ಕಳ್ಳರಾಗ್ತಿರಲಿಲ್ಲ. ಇಲ್ಲ, ಎಲ್ರಿಗೂ ಸಮಾನಪ್ಪ, ಎಲ್ಲರೂ ಸಮಾನ. ಚರ್ಚದು ಇರಲಿ 10%, ಮಸೀದಿದು ಇರಲಿ 10% ಅನ್ನೋರು. ಈ ದೇವಸ್ಥಾನದ ಮಾತ್ರ 10% ಅಂತ ಯಾಕೆ ಹೇಳ್ತವ್ರೆ? ಇವರೇ ಕಮ್ಯುನಲ್ಗಳು. ಇವ್ರು ಕಮ್ಯುನಲ್ಲೂ ಹೌದು, ಕ್ರಿಮಿನಲ್ಲೂ ಹೌದು. ಅವರಿಗೆ ಎಲ್ರಿಗೂ ಗೊತ್ತಿದೆ ರೀ, ಸೋಲಕ್ಕೆ ಯಾಕ್ರಿ ನಿಲ್ತಾರೆ. ಕಾಂಗ್ರೆಸ್ನವರಿಗೆ ಸೋಲು ಕಟ್ಟಿಟ್ಟ ಬುತ್ತಿ ಅಂತ ಗೊತ್ತಿದೆ. ಯಾಕೆ ಸೋಲಕ್ಕೆ ನಿಲ್ತಾರೆ? ಮಕ್ಕಳನ್ನ ನಿಲ್ಸೋಕ್ಕೆ, ಮಂತ್ರಿಗಳನ್ನ ನಿಲ್ಸೋಕ್ಕೆ ಯೋಚನೆ ಮಾಡ್ತಿದ್ರು. ಈ ಮಕ್ಕಳನ್ನ ನಿಲ್ಲಿಸ್ಬೇಕು ಅನ್ನೋರು ಹಿಂದ್ಲೈಟ್ ಹೊಡಿತಾ ಇದ್ದಾರೆ. ಮಂತ್ರಿಗಳು ಅಯ್ಯೋ ನಮಗೆ ಬೇಡಪ್ಪ, ನಮಗೆ ನೀವು ಏನಾದರೂ ಬೇಡ, ನಾವು ರಾಜ್ಯ ಬಿಟ್ಟೇ ಹೋಗಲ್ಲ ಅಂತಿದ್ದಾರೆ. ಹಾಗಾಗಿ ನಾವು ಹಗುರವಾಗಿ ತೊಗೊಳಂಗಿಲ್ಲ. ಎಲೆಕ್ಷನ್ ಗಂಭೀರವಾಗೇ ತೊಗೊಳ್ಬೇಕು, ಮೈ ಮರೆಯೋಂಗಿಲ್ಲ. ನಾವು ನಮ್ಮ ಕೆಲಸ ನಾವು ಮಾಡಲೇಬೇಕು. ನೋಡಿ, ಕಾಂಗ್ರೆಸ್ ಪಾರ್ಟಿ ಒಳಗೆ ಯಾರನ್ನು ಮುಖ್ಯಮಂತ್ರಿ ಮಾಡ್ಕೊಳ್ತದೋ ಅವರಿಗೆ ಬಿಟ್ಟಿದ್ದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.